ಹಲೋ ನಮಸ್ಕಾರ. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಪ್ರಶ್ನೆ: ಅಂತರ್ಮುಖಿ ಮತ್ತು ಬಹಿರ್ಮುಖಿ ಆಯಾಮಗಳ ವ್ಯಕ್ತಿತ್ವದ ವಿಚಾರವನ್ನು ಕೊಟ್ಟವರು ಐಸಿಂಗ್. ಸ್ಕಿನ್ನರ್ ಅವರ ಪ್ರಕಾರ ಕಲಿಕೆಯ ಪ್ರಧಾನ ಅಂಶ ಯಾವುದು? ಪುಷ್ಟೀಕರಿಸುವುದು. ಮನೋವಿಜ್ಞಾನವನ್ನು ವರ್ತನಾಶಾಸ್ತ್ರ ಎಂದು ಕರೆದವರು ವ್ಯಾಟ್ಸನ್ ಅವರು. ವಿಕಾಸ ಮತ್ತು ಬೆಳವಣಿಗೆಯನ್ನು ಪ್ರಭಾವಿಸುವ ಜೈವಿಕ ಅಂಶ ಪರಿಪಕ್ವತೆ. ತಂದೆ ತಾಯಿಗಳಿಂದ ಮಕ್ಕಳಿಗೆ ಅನುವಂಶೀಯ ಗುಣಲಕ್ಷಣಗಳನ್ನು ವರ್ಗಾಯಿಸುವ ಅಂಶ ವಂಶವಾಹಿನಿಗಳು. ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಅಬ್ರಾಮ್ ಮಾಸ್ಲೋ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಬ್ಬ ವ್ಯಕ್ತಿಯು ಪಡೆಯುವ ಸಮವಯಸ್ಕರ ಸ್ವೀಕಾರಗಳನ್ನು ಅಳೆಯಲು ಬಳಸುವ ಸಾಧನ ಸಮಾಜ ಮಿತಿ ತಂತ್ರ. ಸಂಬಂಧ ಸಿದ್ಧಾಂತ ಪ್ರತಿಪಾದಕರು ಥಾಂಡಾಯಕ್ ಅವರು. ಎರಿಕ್ ಎರಿಕ್ಸನ್ ಅವರ ಪ್ರಕಾರ ತಾರುಣ್ಯ ಅವಸ್ಥೆಯಲ್ಲಿರುವವರು ಎದುರಿಸಬೇಕಾದ ಸವಾಲುಗಳು ಅನ್ಯೋನ್ಯತೆಯ ಒಂದು ಭಾವ. ಮಾಹಿತಿ ಇಷ್ಟ